ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. IVF ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9071240005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬಾಂಗ್ಲಾ ಮತ್ತು ಭಾರತ ನಡುವಿನ ಸಂಬಂಧ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ತುಂಬಾ ಸಮಸ್ಯೆ ಆಗ್ತಿದೆ. ಇನ್ನಷ್ಟು ಕಂದಕ ಸೃಷ್ಟಿಯಾಗ್ತಾ ಇದೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿಯನ್ನು ಖಂಡಿಸಿ ಭಾರತದಲ್ಲಿ ಪ್ರತಿಭಟನೆ ಮಾಡಲಾಗಿದ್ದು ಅದು ತೀವ್ರ ರೂಪವನ್ನು ಪಡೆದಿದೆ. ಅಗರ್ತಲಾದಲ್ಲಿರೋ ಬಾಂಗ್ಲಾ ಅಸಿಸ್ಟೆಂಟ್ ಹೈಕಮಿಷನ್ ಕಚೇರಿ ಮೇಲೆ ದಾಳಿ ಮಾಡಲಾಗಿದೆ. ಪ್ರತಿಭಟನಾಕಾರರು ಕಚೇರಿಯ ಗೇಟ್ ಮುರಿದಾಗಿ ಒಳಗೆ ಹೋಗಿದ್ದಾರೆ. ಈ ವೇಳೆ ಅಲ್ಲಿರುವ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ವೇಳೆ ಸೇವ್ ಹಿಂದೂಸ್ ಬಾಂಗ್ಲಾ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗಲಾಗಿದೆ. ಇದಕ್ಕೆ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ. ರಾಯಭಾರ ಅಧಿಕಾರಿಗಳ ಮೇಲೆ ಈ ರೀತಿ ದಾಳಿ ಮಾಡಂಗಿಲ್ಲ, ಇದಕ್ಕೆ ತೀವ್ರ ವಿಷಾದ ಇದೆ ಅಂತ ಭಾರತ ಹೇಳಿದೆ. ಇದರ ಬೆನ್ನಲ್ಲೇ ಬಾಂಗ್ಲಾ ಕಿಡಿಕಾರಿದೆ. ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇದೊಂದು ಪೂರ್ವ ನಿಯೋಜಿತ ದಾಳಿ. ಭಾರತ ನಮ್ಮ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಸರಿಯಾಗಿ ಭದ್ರತೆ ಕೊಡುವಲ್ಲಿ ವಿಫಲವಾಗಿದೆ. ನಮ್ಮ ಧ್ವಜಕ್ಕೆ ಅಗೌರವ ತೋರಿದ್ದಾರೆ. ಎರಡು ದೇಶಗಳ ನಡುವೆ ಸಂಬಂಧ ವೃದ್ಧಿ ಆಗಬೇಕು ಅಂದರೆ ಪರಸ್ಪರ ಗೌರವ ಮುಖ್ಯ ಅಂತ ಬಾಂಗ್ಲಾದ ಸೋಕಾಲ್ಡ್ ಕಾನೂನು ಮಂತ್ರಿ ಆಸಿಫ್ ನಜ್ರುಲ್ ಹೇಳಿದ್ದಾರೆ. ಅಲ್ಲದೆ ಅಗರ್ತಲಾದ ಘಟನೆ ಸಂಬಂಧ ಭಾರತದ ರಾಯಭಾರಿ ಪ್ರಣಯ್ ಕುಮಾರ್ ವರ್ಮಾ ಅವರಿಗೆ ಬಾಂಗ್ಲಾ ಸಮನ್ಸ್ ಜಾರಿ ಮಾಡಿದೆ. ಏನ್ರಿ ಹಿಂಗಾಗಿದೆಯಲ್ಲ ಅಂತ, ಈ ಘಟನೆ ಬಗ್ಗೆ ಮಾಹಿತಿ ಕೊಡಿ ಅಂತ. ಸ್ನೇಹಿತರೆ, ಇಲ್ಲಿ ಯಾವುದೇ ರಾಯಭಾರ ಕಚೇರಿ ಮೇಲೆ ದಾಳಿಯನ್ನ ಆ ದೇಶದ ಮೇಲಿನ ದಾಳಿ, ಸಾರ್ವಭೌಮತ್ವದ ಮೇಲಿನ ದಾಳಿ ಅಂತ ಪರಿಗಣಿಸಲಾಗುತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ. ಹೀಗಾಗಿ ಇದು ಬಾಂಗ್ಲಾ ಮೇಲೆ ನಡೆದ ದಾಳಿ ಅಂತ ಅನ್ಕೊಂಡು ಯೂನುಸ್ ಸರ್ಕಾರ ಭಾರತದ ರಾಯಭಾರಿಗೆ ಸಮನ್ಸ್ ಕೊಟ್ಟಿದೆ. ಇನ್ನೊಂದು ಕಡೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಾಳಿಯ ಬಗ್ಗೆ ಮಧ್ಯಂತರ ಸರ್ಕಾರದ ಸೋಕಾಲ್ಡ್ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ರ ಪ್ರೆಸ್ ಸೆಕ್ರೆಟರಿ ಶಫೀಕುಲ್ ಆಲಂ ಮಾತನಾಡಿದ್ದಾರೆ. ಈ ಹಿಂದಿನ ಶೇಖ್ ಹಸೀನಾ ಸರ್ಕಾರದಲ್ಲಿಯೂ ಹಿಂದೂಗಳಿಗೆ ಇಷ್ಟು ಸೇಫ್ಟಿ ಇರಲಿಲ್ಲ, ಅಷ್ಟು ಸೇಫ್ಟಿ ನಾವು ಕೊಡ್ತಾ ಇದೀವಿ ಅಂತ ಹೇಳಿದೆ. ಹಾಗೇನೆ ನಾವು ಬಾಂಗ್ಲಾದ ಎಲ್ಲ ಸ್ಥಳಗಳಲ್ಲೂ ಭದ್ರತೆ ಒದಗಿಸ್ತಾ ಇದ್ದೀವಿ, ಮಾನವ ಹಕ್ಕುಗಳ ಬಗ್ಗೆ ನಮಗೂ ಕಾಳಜಿ ಇದೆ ಅಂತ ಹೇಳಿದ್ದಾರೆ. ನಾವು ಸೋಕಾಲ್ಡ್ ಕಾನೂನು ಸಚಿವ, ಸೋಕಾಲ್ಡ್ ಸರ್ಕಾರದ ಮುಖ್ಯಸ್ಥ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ ಅಲ್ಲಿ ಚುನಾವಣೆ ಆಗಿಲ್ಲ. ಚುನಾಯಿತ ಸರ್ಕಾರವನ್ನು, ಹಸೀನಾ ಸರ್ಕಾರವನ್ನು ಬೀಳಿಸಿ ಅವ್ರನ್ನ ಓಡಿಸಿ ಇವರೇ ಚುನಾವಣೆನೂ ಮಾಡ್ಕೊಳ್ದೆ, ಜನರ ಓಟ್ ತಗೊಳ್ದೆ, ಇವರೇ ನಾವೇ ಸರ್ಕಾರ, ನಾವೇ ಪ್ರಧಾನಿ, ನಾವೇ ಅಧ್ಯಕ್ಷ, ನಾವೇ ಕಾನೂನು ಮಂತ್ರಿ ಅಂತ ಮಾಡ್ಕೊಂಡು ಕೂತಿದ್ದಾರೆ. ಜನ ವೋಟ್ ಹಾಕಿದ ಮೇಲೆ ರಿಯಲ್ ಬಾಂಗ್ಲಾದ ರಿಯಲ್ ಡೆಮೋಕ್ರೆಟಿಕ್ ಗವರ್ಮೆಂಟ್ ಅಂತ ರೆಕಗ್ನೈಸ್ ಮಾಡ್ಬೋದು. ಅಲ್ಲಿ ತನಕ ಇವರೆಲ್ಲ ಸೋಕಾಲ್ಡೆ. ಫೆಂಗಲ್ ಚಂಡಮಾರುತ ಕರ್ನಾಟಕದಲ್ಲೂ ಭಾರಿ ಅವಾಂತರ ಸೃಷ್ಟಿ ಮಾಡಿದೆ. ಚಂಡಮಾರುತದ ಪರಿಣಾಮದಿಂದ ಕರಾವಳಿ, ಮಲೆನಾಡು, ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಹೀಗೆ ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ದಕ್ಷಿಣ ಕನ್ನಡ, ಉಡುಪಿಯಲ್ಲಿಯೂ ಭಾರಿ ಮಳೆಯಾಗ್ತಾ ಇದ್ದು 2 ದಿನ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಮೀನುಗಾರರಿಗೆ ಸಮುದ್ರಕ್ಕೆ ಹೋಗಬೇಡಿ ಅಂತ ಎಚ್ಚರಿಕೆ ಕೊಡಲಾಗಿದೆ. ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಕೊಡಲಾಗಿದೆ. ಅತ್ತ ಕೊಪ್ಪಳದಲ್ಲಿ ಭಾರಿ ಮಳೆಯಿಂದಾಗಿ ಭತ್ತದ ರಾಶಿಗೆ ನೀರು ನುಗ್ಗಿದ ಪರಿಣಾಮ ರೈತರು ಭಾರಿ ನಷ್ಟ ಅನುಭವಿಸಿದ್ದಾರೆ. ಹಾಗೆ ತಮಿಳುನಾಡಿನಲ್ಲಿ ಭಾರಿ ಮಳೆಯಿಂದ ಕನಿಷ್ಠ 19 ಜನ ಮೃತಪಟ್ಟಿದ್ದಾರೆ. ಹಲವು ಕಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಜಲಾವೃತ ಪ್ರದೇಶಗಳಲ್ಲಿ ಸಿಲುಕಿರೋರನ್ನ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡೋಕೆ ರಕ್ಷಣಾ ಕಾರ್ಯ ಕೂಡ ಮುಂದುವರೆದಿದೆ. ತಮಿಳುನಾಡಿನ ಸುಮಾರು 15 ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಮಳೆ ಮುಂದುವರಿಯಲಿದ್ದು ಈ ಭಾಗಗಳಲ್ಲಿ ಭಾರತೀಯ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಜಾರಿ ಮಾಡಿದೆ. ತಮಿಳುನಾಡಿನ ಪ್ರವಾಹ ಪರಿಸ್ಥಿತಿಯ ಬಗ್ಗೆ PM ನರೇಂದ್ರ ಮೋದಿ ತಮಿಳುನಾಡು CM MK ಸ್ಟಾಲಿನ್ ಅವರಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ಚಂಡಮಾರುತ ಮತ್ತು ಭಾರೀ ಮಳೆಯಿಂದ ರಾಜ್ಯದ ಹಲವು ಭಾಗಗಳಲ್ಲಿ ಆದ ಹಾನಿಯ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಪರಿಸ್ಥಿತಿ ನಿಭಾಯಿಸೋಕೆ ಸಾಧ್ಯವಿರುವ ಎಲ್ಲ ನೆರವನ್ನ ತಮಿಳುನಾಡಿಗೆ ನೀಡೋದಾಗಿ PM ಮೋದಿ ಭರವಸೆ ಕೊಟ್ಟಿದ್ದಾರೆ. ತಮಿಳುನಾಡಿನ ಪ್ರವಾಹ ಪೀಡಿತ ಪ್ರದೇಶಗಳ ಪರಿಶೀಲನೆಗೆ ತೆರಳಿದವರ ವಿರುದ್ಧ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿನ ಕಾಡು ಮಂತ್ರಿ, ಅರಣ್ಯ ಮಂತ್ರಿ ಪೊನ್ಮುಡಿ, ಅವರ ಪುತ್ರ ಗೌತಮ ಶಿಖಾಮಣಿ ಮತ್ತು ಜಿಲ್ಲಾಧಿಕಾರಿ ಪಳನಿ ಇರುವೆಲ್ಪಟ್ಟು ಪ್ರವಾಹ ಪೀಡಿತ ಪ್ರದೇಶಗಳ ಪರಿಶೀಲನೆಗೆ ತೆರಳಿದ್ರು. ಆಗ ಇವ್ರ ಮೇಲೆ ಸಾರ್ವಜನಿಕರು ಕಲ್ಲು ಮತ್ತು ಕೆಸರನ್ನು ತೂರಿದ್ದಾರೆ. ಅತಿವೃಷ್ಟಿಗೆ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಜನ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವ್ರ ಮೇಲೆ. ಜಗತ್ತಿನ ಗಮನವನ್ನ ತನ್ನ ಕಡೆಗೆ ಸೆಳೆದಿರೋ ಸಿರಿಯಾ ಸಂಘರ್ಷದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಈ ಯುದ್ಧಕ್ಕೆ ಈಗ ಇರಾಕ್ನಲ್ಲಿರೋ ಇರಾನ್ ಬೆಂಬಲಿತ ಪ್ರಾಕ್ಸಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಬಂಡುಕೋರ ಗುಂಪುಗಳು ಅಲೆಪ್ಪೋ ನಗರವನ್ನ ಕಂಟ್ರೋಲ್ಗೆ ಸಂಪೂರ್ಣವಾಗಿ ತಗೊಂಡಿದ್ರು. ಬಂಡುಕೋರ ಈ ದಾಳಿಯಲ್ಲಿ ಇರಾನ್ನ ಸೇನಾ ಮುಖಂಡರುಗಳು ಕೂಡ ಬಲಿಯಾಗಿದ್ರು. ಅದರ ಬೆನ್ನಲ್ಲೇ ಇರಾನ್ನ ಪ್ರಾಕ್ಸಿಗಳು ನೇರವಾಗಿ ಯುದ್ಧಕ್ಕೆ ಧುಮುಕಿದ್ದಾರೆ. ಇವರೆಲ್ಲ ಈಗ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಬಶರ್ ಅಲ್ ಅಸದ್ ಸರ್ಕಾರದ ಪರವಾಗಿ ಬಂಡುಕೋರರ ವಿರುದ್ಧವಾಗಿ ಫೈಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ.
ಅಷ್ಟೇ ಅಲ್ಲ, ರೆಬೆಲ್ ಗುಂಪುಗಳನ್ನು ಗುರಿಯಾಗಿಸಿ ರಷ್ಯಾ ಕಳೆದ 3 ದಿನಗಳಿಂದ ನಡೆಸುತ್ತಿರೋ ದಾಳಿಯಲ್ಲಿ 1,000ಕ್ಕೂ ಅಧಿಕ ಬಂಡುಕೋರರು ಮೃತಪಟ್ಟಿದ್ದಾರೆ. ಭಾನುವಾರ ತನಕ 300ಕ್ಕೂ ಅಧಿಕ ಬಂಡುಕೋರರನ್ನು ಹೊಡೆದು ಹಾಕಿದ್ದೀವಿ ಅಂತ ರಷ್ಯಾ ಹೇಳ್ಕೊಂಡಿತ್ತು. ಈಗ ಆ ಸಂಖ್ಯೆ 1000 ತಲುಪಿದೆ. ಅಂದಹಾಗೆ 2011ರಲ್ಲಿ ಸಿರಿಯಾದಲ್ಲಿ ನಾಗರಿಕ ಯುದ್ಧ ಆದಾಗ ಅಲ್ಲಿನ ಸರ್ಕಾರದಿಂದ ಬಂಡುಕೋರರು ಸುಮಾರು 4/5 ಭಾಗದಷ್ಟು ಪ್ರದೇಶವನ್ನು ವಶಪಡಿಸಿಕೊಂಡಿದ್ರು. ಆಗ ಬಂಡುಕೋರರ ವಿರುದ್ಧ ಸಿರಿಯಾ ಸರ್ಕಾರಕ್ಕೆ ಇರಾನ್ ಬೆಂಬಲಿತ ಪ್ರಾಕ್ಸಿಗಳು, ಹಿಜ್ಬುಲ್ಲಾಗಳು ಹಾಗೂ ಪುಟಿನ್ರ ರಷ್ಯಾದ ಸೇನೆ ಇವರೆಲ್ಲ ಹೆಲ್ಪ್ ಮಾಡಿದ್ರು. ಈಗ ಮತ್ತೆ ಸಿರಿಯಾದಲ್ಲಿ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಸುನ್ನಿ ಬಂಡುಕೋರ ಸಂಘಟನೆಗಳ ವಿರುದ್ಧ ಶಿಯಾ ಕಂಟ್ರಿ ಇರಾನ್ನ ಪ್ರಾಕ್ಸಿಗಳು ಕದನಕ್ಕೆ ಧುಮುಕಿದ್ದಾರೆ. ಸಿರಿಯಾದಲ್ಲಿರೋ ಅಧ್ಯಕ್ಷ ಬಶರ್ ಅಲ್ ಅಸದ್ ಸರ್ಕಾರಕ್ಕೆ ರಷ್ಯಾ ಸಪೋರ್ಟ್ ಇದೆ, ಇರಾನ್ ಸಪೋರ್ಟ್ ಇದೆ ಹಾಗೂ ಇರಾನ್ನ ಪ್ರಾಕ್ಸಿ ಗುಂಪುಗಳ ಹಿಜ್ಬುಲ್ಲಾ ಆ ಥರದ್ದೆಲ್ಲ ಸಪೋರ್ಟ್ ಇದೆ. ಆದರೆ ಅಲ್ಲಿರುವ ಸುನ್ನಿ ಬಂಡುಕೋರರು ಅವರ ಕಂಟ್ರೋಲ್ ಸಾಧಿಸಲಿಕ್ಕೋಸ್ಕರ ಸಿರಿಯಾ ಮೇಲೆ ಈ ಅಸದ್ ಸರ್ಕಾರದ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ. ಅವರು ವಾಪಸ್ ಹೊಡಿತಾನೆ ಇರ್ತಾರೆ. ಈ ಸಲ ಜೋರಾಗಿ ದಾಳಿ ಮಾಡಿದ್ರು, ತುಂಬ ಪ್ರದೇಶಗಳನ್ನು ಕಂಟ್ರೋಲಿಗೆ ತಗೊಂಡ್ರು. ಅದರ ವಿರುದ್ಧ ಈಗ ಬಶರ್ ಅಲ್ ಅಸದ್ ನೇತೃತ್ವದ ಸರ್ಕಾರ ರಷ್ಯಾ ಹೆಲ್ಪ್ ಹಾಗೂ ಇರಾನ್ನ ಪ್ರಾಕ್ಸಿ ಉಗ್ರ ಗುಂಪುಗಳ ಹೆಲ್ಪ್, ಎಲ್ಲರ ಹೆಲ್ಪ್ ತಗೊಂಡು ಈಗ ಫೈಟ್ ಬ್ಯಾಕ್ ಮಾಡ್ತಾ ಇದೆ. ದೇಶದಲ್ಲಿ ಭಾರಿ ಕುತೂಹಲ ಹುಟ್ಟುಹಾಕಿರೋ ಮಹಾರಾಷ್ಟ್ರ ಸಿಎಂ ಯಾರು ಅನ್ನೋ ವಿಚಾರ ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದೆ. ಡಿಸೆಂಬರ್ 5ನೇ ತಾರೀಕು ಮುಂಬೈನಲ್ಲಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಸಿಎಂ ಆಗಿ ಪ್ರಮಾಣ ವಚನ ತಗೊಳ್ಳೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಇನ್ನೂ ಅಫಿಷಿಯಲ್ ಆಗಿ ಹೇಳಿಲ್ಲ ಅವರು. ಅದೇ ದಿನ ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ ಇಬ್ಬರು ಕೂಡ DCM ಆಗಿ ಅಧಿಕಾರ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಈ ಹೊಸ ಸರ್ಕಾರದಲ್ಲಿ ಮಂತ್ರಿಗಳು ಯಾರ್ಯಾರು ಎಷ್ಟೆಷ್ಟು ಜನ, ಪೋರ್ಟ್ಫೋಲಿಯೋ ಎಷ್ಟೆಷ್ಟು ಹಂಚಿಕೆ ಆಗಬೇಕು ಅನ್ನೋದು ಕೂಡ ಆಗಿದೆಯಂತೆ. ಬಿಜೆಪಿಯಿಂದ 22, ಶಿವಸೇನೆಯಿಂದ 16 ಹಾಗೂ ಅಜಿತ್ ಪವಾರ್ ಬಣದ NCPಯಿಂದ 10 ಶಾಸಕರು ಮಂತ್ರಿಗಳಾಗಬಹುದು ಅಂತ ಹೇಳಲಾಗ್ತಿದೆ. ಆದರೆ ಗೃಹ ಇಲಾಖೆ, ಕಂದಾಯ ಮತ್ತು ಸ್ಪೀಕರ್ ಸ್ಥಾನ ಬಿಜೆಪಿ ಹತ್ರನೇ ಉಳ್ಕೊಳ್ಳುತ್ತೆ. NCPಗೆ ಉಪಸಭಾಪತಿ ಸ್ಥಾನ ಸಿಗಬಹುದು ಅಂತ ಮಾಹಿತಿ. ಮುಂಬೈನ ಆಜಾದ್ ಮೈದಾನದಲ್ಲಿ ಹೊಸ ಸಿಎಂ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕಾಗಿ ತಯಾರಿ ಕೂಡ ನಡೀತಾ ಇದೆ. ಈಗ ಆಲ್ರೆಡಿ ಆಜಾದ್ ಮೈದಾನ್ಗೆ ಕೆಲ ಮಹಾಯುತಿ ನಾಯಕರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಈ ನಡುವೆ ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಎಲೆಕ್ಷನ್ ಬಳಿಕ ಇದು ಮೊದಲ ಫೇಸ್ ಟು ಫೇಸ್ ಮೀಟಿಂಗ್. ಏನೋ ರಾಜ್ಯ ಬಿಜೆಪಿ ಒಳಜಗಳ ತಾರಕಕ್ಕೇರಿರೋ ನಡುವೆನೆ ಪತ್ರವೊಂದು ಫುಲ್ ವೈರಲ್ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಅನ್ನೋ ಹೆಸರಲ್ಲಿ PM ಮೋದಿ, RSS ಮುಖ್ಯಸ್ಥ ಮೋಹನ್ ಭಾಗವತ್ ಹಾಗೂ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ರಿಗೆ ಪತ್ರವನ್ನ ಬರೆಯಲಾಗಿದೆ. ಅದರಲ್ಲಿ BSY ಹಾಗೂ ವಿಜಯೇಂದ್ರ ಇಬ್ಬರೂ CM DCM ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ. ಹೀಗಾಗಿನೇ ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋತ್ ಹೋದ್ರು. ವಿಧಾನಸಭೆಯ ವಿಪಕ್ಷ ನಾಯಕರಾಗಿ R ಅಶೋಕ್ ಕೂಡ ಫೇಲ್ ಆಗಿದ್ದಾರೆ. ಕೂಡಲೇ ರಾಜ್ಯ ಬಿಜೆಪಿ ವಿಚಾರದಲ್ಲಿ ದೊಡ್ಡ ಆಪರೇಷನ್ ಮಾಡಬೇಕು ನೀವು ಅಂತ ರಿಕ್ವೆಸ್ಟ್ ಮಾಡಲಾಗಿದೆ. ಈ ನಡುವೆ ದಿಲ್ಲಿಗೆ ತೆರಳಿರೋ ಯತ್ನಾಳ್ ಆ್ಯಂಡ್ ಟೀಮ್ ರಹಸ್ಯ ಮೀಟಿಂಗ್ ಮಾಡಿದೆ. ಹೈಕಮಾಂಡ್ ಮುಂದೆ ಯಾವೆಲ್ಲ ಅಂಶಗಳನ್ನು ಹೇಳಬೇಕು, ಉಪಚುನಾವಣೆ ಸೋಲು ಹೇಗಾಯಿತು, ರಾಜ್ಯಾಧ್ಯಕ್ಷರ ಮತ್ತು ಇತರ ನಾಯಕರ ಒಡನಾಟ ಹೇಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಮಾಹಿತಿ. ಹಾಗೆ ತಮ್ಮ ಹೋರಾಟದ ಮಧ್ಯಂತರ ವರದಿಯನ್ನ ಕೇಂದ್ರ ನಾಯಕರಿಗೆ ಸಲ್ಲಿಸ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈ ನಡುವೆನೇ ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಭೇಟಿ ನೀಡಿದ್ದಾರೆ. ಆದರೆ ಚುಗ್ ಅವರು ರಾಜ್ಯ ಬಿಜೆಪಿ ನಾಯಕರಿಗೆ ಚುಚ್ಚಿ ಹೋಗೋಣ ಅಂತ ಬಂದಿದ್ದಾರಾ ಅಥವಾ ಸಮಾಧಾನ ಮಾಡಿ ಹೋಗೋಣ ಅಂತ ಬಂದಿದ್ದಾರಾ ಸ್ಪಷ್ಟ ಇಲ್ಲ. ಪಕ್ಷ ಸಂಘಟನಾ ಕಾರ್ಯಕ್ಕಾಗಿ ಅಂತ ಹೇಳಲಾಗಿದೆ. ಈ ನಿಟ್ಟಿನಲ್ಲಿ ಹಲವು ಸಭೆಗಳು ಕೂಡ ನಡೆಯುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ಏನೋ ಕರ್ನಾಟಕದಲ್ಲಿ ವಕ್ಫ್ ವಿಚಾರ ಮತ್ತಷ್ಟು ದೊಡ್ಡ ಕೋಲಾಹಲ ಕಾರಣ ಆಗ್ತಾ ಇದೆ. ಬೀದರ್ನ ಮಹಾಮಠವನ್ನ ಕೂಡ ವಕ್ಫ್ ಆಸ್ತಿ ಅಂತ ಈಗ ಹೇಳಿದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬೀದರ್ನ ಪಾಪನಾಶ ದೇವಸ್ಥಾನದ ಬಳಿ ಇರೋ ಬಸವಗಿರಿಯ ಸರ್ವೆ ನಂಬರ್ 37ರ 5 ಎಕರೆ 19 ಗುಂಟೆ ಜಾಗ 2019ರಲ್ಲಿ ವಕ್ಫ್ದು ಅಂತ ಆಗ್ಬಿಟ್ಟಿದೆ ಅಂತ ಆರೋಪ. 2008ರಲ್ಲಿ ಈ ಬಸವಗಿರಿ ಉದ್ಘಾಟನೆಯಾಗಿತ್ತು. ಬಹುತೇಕ 16 ವರ್ಷದಿಂದ ಪ್ರತಿದಿನ ಇಲ್ಲಿಗೆ ನೂರಾರು ಬಸವ ಭಕ್ತರು ಭೇಟಿ ನೀಡಿ ವಚನಗಳ ಪಠಣೆ ಮಾಡ್ತಾರೆ. ಆದರೆ 2019ರಲ್ಲೇ ವಕ್ಫ್ದು ಹೆಂಗಾಯಿತು, ಪಹಣಿಯಲ್ಲಿ ಹೇಗೆ ವಕ್ಫನ್ನು ಸೇರಿಸಿದ್ರು ಅಂತ ಭಕ್ತರು ದೊಡ್ಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಎಂಜಿನಿಯರಿಂಗ್ ಸೀಟುಗಳನ್ನು ಬ್ಲಾಕ್ ಮಾಡಿ ಮಾರಾಟ ಮಾಡೋ ದಂಧೆಯಲ್ಲಿ ತೊಡಗಿದ್ದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಿಬ್ಬಂದಿ ಸೇರಿದ ಹಾಗೆ 8 ಮಂದಿಯನ್ನ ಮಲ್ಲೇಶ್ವರಂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ 10 ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡಲಾಗಿದೆ. ಸೀಟ್ ಬ್ಲಾಕಿಂಗ್ ಸಂಬಂಧ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ KEA ಅಧಿಕಾರಿಗಳು ನವೆಂಬರ್ 13ನೇ ತಾರೀಕು ದೂರು ಕೊಟ್ಟಿದ್ದು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇವರೆಲ್ಲ ಪ್ರತಿಷ್ಠಿತ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ KEA ನೌಕರ ಅವಿನಾಶ್ ಅನ್ನೋರ ಸಹಾಯದಿಂದ ಪಾಸ್ವರ್ಡ್ ಪಡ್ಕೊಂಡು ಎಂಜಿನಿಯರಿಂಗ್ ಸೀಟ್ಗಳನ್ನು ಬ್ಲಾಕ್ ಮಾಡ್ತಿದ್ರು ಅಂತ ಗೊತ್ತಾಗಿದೆ. ಆ ರೀತಿ ಆರೋಪ ಅಂದರೆ ಈಗ ಖಾಸಗಿ ಕಾಲೇಜುಗಳಲ್ಲೂ ಸರ್ಕಾರಿ ಸೀಟುಗಳು, ಗೌರ್ಮೆಂಟ್ ಸೀಟ್ಸ್ ಅಂತ ಇರ್ತಾವಲ್ಲ, ಆ ಸೀಟುಗಳಿಗೆ ಅಪ್ಲೈ ಮಾಡಿ ಸೀಟ್ ಸಿಕ್ಕಿರೋರು ಅಡ್ಮಿಷನ್ ಆಗದೇ ಇದ್ದರೆ ಅದು ಆ ಕಾಲೇಜಿಗೆ ಹೋಗುತ್ತೆ. ಆ ಕಾಲೇಜಿನವರು ಅದನ್ನು ತಮಗಿಷ್ಟ ಬಂದಂತೆ ಅಡ್ಮಿಷನ್ ಮಾಡ್ಕೋಬೋದು. ಆದರೆ ಆ ಸೀಟುಗಳನ್ನು ಬ್ಲಾಕ್ ಮಾಡಿ ಅಲ್ಲಿ ಬೇರೆ ವಿದ್ಯಾರ್ಥಿಗಳ ಹೆಸರನ್ನು
ತೋರಿಸಿ ಬಳಿಕ ತಮಗೆ ಬೇಕಾದವರಿಗೆ ಭಾರಿ ದುಡ್ಡಿಗೆ ಮಾರಾಟ ಮಾಡ್ತಿದ್ರು ಅನ್ನೋದು ಆರೋಪ. ಈಗ ಈ ದಂಧೆ ಮಾಡ್ತಿದ್ದವರನ್ನ ಹೇಳ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ 2025ನೇ ವರ್ಷವನ್ನ ಗಾಂಧಿ ಭಾರತ ವರ್ಷವನ್ನಾಗಿ ಘೋಷಿಸಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆದು ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಅಧಿವೇಶನ ನಡೆದು ಡಿಸೆಂಬರ್ 26ಕ್ಕೆ 100 ವರ್ಷ ಪೂರ್ಣಗೊಳ್ಳುತ್ತೆ. ಹೀಗಾಗಿ ಗಾಂಧೀಜಿಯವರ ನೆನಪಿಗಾಗಿ ಈ ಘೋಷಣೆ ಮಾಡಿದ್ದೀವಿ ಅಂತ ಸರ್ಕಾರ ಹೇಳಿದೆ. ಇನ್ನು ಯುಪಿಯ ಸಂಬಲ್ ಗಲಭೆ ಪ್ರಕರಣ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ. ಡಿಸೆಂಬರ್ 10ನೇ ತಾರೀಕಿನವರೆಗೆ ಹೊರಗಿನವರು ಯಾರು ಸಂಬಲ್ಗೆ ಬರಬಾರದು ಅಂತ ಅಲ್ಲಿನ ಜಿಲ್ಲಾ ಆಡಳಿತ ನಿರ್ಬಂಧ ಹಾಕಿತ್ತು. ಇದರ ನಡುವೆನೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಲ ಕಾಂಗ್ರೆಸ್ ಸಂಸದರು ಬುಧವಾರ ಸಂಬಲ್ಗೆ ತೆರಳೋಕೆ ಮುಂದಾದರು. ರಾಹುಲ್ ಜೊತೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಸಂಬಲ್ಗೆ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಗಲಭೆ ನಡೆದ ಸಂಬಲ್ನಲ್ಲಿನ ಈಗಿನ ಪರಿಸ್ಥಿತಿ ನೋಡೋಕೆ ಹೋಗ್ತಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಹೀಗಾಗಿ ವಿಪಕ್ಷ ನಾಯಕರನ್ನ ತಡಿತಾರಾ ಅಥವಾ ಅನುಮತಿ ಸಿಗುತ್ತಾ ಅನ್ನೋದು ಕುತೂಹಲ ಇದೆ. ಈಗ ಆಲ್ರೆಡಿ ಹೆಚ್ಚಿನ ಪೊಲೀಸರನ್ನ ಸಂಬಲ್ನಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ. ಸೋಮವಾರವಷ್ಟೇ ಯುಪಿಯ ಕಾಂಗ್ರೆಸ್ ಘಟಕದ ಮುಖ್ಯಸ್ಥ ಅಜಯ್ ರಾಯ್ ನೇತೃತ್ವದ ಟೀಮ್ ಸಂಬಲ್ಗೆ ಭೇಟಿ ನೀಡೋಕೆ ಮುಂದಾಗಿತ್ತು. ಈ ಮಾಹಿತಿ ಹೊರಬೀಳ್ತಿದ್ದ ಹಾಗೆ ಲಖನೌನ ಕಾಂಗ್ರೆಸ್ ಕಚೇರಿ ಬಳಿಯೇ ಅಜಯ್ ರಾಯ್ ಮತ್ತು ಅವರ ಟೀಮನ್ನು ಪೊಲೀಸರು ತಡೆದಿದ್ರು. ಅದರ ಬೆನ್ನಲ್ಲೇ ರಾಹುಲ್ ನೇತೃತ್ವದಲ್ಲಿ ಕೈ ಟೀಮ್ ಅಲ್ಲಿಗೆ ಹೊರಟಿದೆ. ಈಗ ಏನೋ ಕಡೆ ಸಂಸತ್ನಲ್ಲಿ ಸಂಬಲ್ ಗಲಭೆ ಬಿಜೆಪಿಯ ಪಿತೂರಿ ಅಂತ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಆರೋಪ ಮಾಡಿದ್ದಾರೆ. ಕೇರಳದಲ್ಲಿ ಭೀಕರ ರಸ್ತೆ ಅಪಘಾತ ಉಂಟಾಗಿದ್ದು 5 MBBS ವಿದ್ಯಾರ್ಥಿಗಳು, ವೈದ್ಯಕೀಯ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಕಾರ್ ಮತ್ತು ಕೆಎಸ್ಆರ್ಟಿಸಿ ಫಾಸ್ಟ್ ಪ್ಯಾಸೆಂಜರ್ ಬಸ್ ನಡುವೆ ಅಪಘಾತ ಉಂಟಾಗಿ ಈ ಘಟನೆಯಾಗಿದೆ. 6 ಜನರಿಗೆ ಗಂಭೀರ ಗಾಯ ಆಗಿದೆ. ಇವರೆಲ್ಲ ಕೇರಳದ ವಂದನಾ ಮೆಡಿಕಲ್ ಕಾಲೇಜಿಗೆ ಸೇರಿದ ವಿದ್ಯಾರ್ಥಿಗಳು. ಬಸ್ನಲ್ಲಿದ್ದ 15 ಪ್ರಯಾಣಿಕರಿಗೂ ಗಾಯಗಳಾಗಿವೆ. ಕಾರ್ನಲ್ಲಿ 11 ಜನ ಇದ್ರು, ಓವರ್ಲೋಡ್ ಆಗಿತ್ತು ಅಂತ ಸ್ಥಳೀಯ RTO ಅಧಿಕಾರಿ ಹೇಳಿದ್ದಾರೆ. 11 ಜನ ಕಾರ್ನಲ್ಲಿ. ಇನ್ನು ಭಾರತ ಚೀನಾ ನಡುವಿನ ಸಂಬಂಧದ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಲೋಕಸಭೆಯಲ್ಲಿ ಮಾತನಾಡಿದ್ದಾರೆ. ಪೂರ್ವ ಲಡಾಖ್ನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಭಾಗದಲ್ಲಿ 2 ಸೇನೆಗಳು ಒಪ್ಪಂದ ಮಾಡಿಕೊಂಡ ನಂತರ 2 ರಾಷ್ಟ್ರಗಳ ನಡುವಿನ ಸಂಬಂಧ ಸ್ವಲ್ಪ ಸುಧಾರಿಸಿದೆ ಅಂತ ಹೇಳಿದ್ದಾರೆ. ಅಲ್ಲದೆ 2 ದೇಶಗಳ ಸಂಬಂಧ ಸರಿ ಇರಬೇಕು ಅಂದ್ರೆ ಗಡಿ ಸಮಸ್ಯೆಯಲ್ಲಿ ಶಾಂತಿ ಇರಬೇಕು. ಈ ವಿಚಾರದಲ್ಲಿ ನಾವು ಕ್ಲಿಯರ್ ಇದ್ದೀವಿ. ಈಗ ಭಾರತ ಚೀನಾ ಮಧ್ಯೆ ಸ್ವಲ್ಪ ಸಂಬಂಧ ಸುಧಾರಣೆ ಆಗ್ತಾ ಇದೆ. ನಾವು ವೇಗವಾಗಿ ಅಲ್ಲಿಗೆ ಸೇನೆಯನ್ನು ಕಳಿಸಿ ಇದರ ಬದಲಾಗಿ ನಿಂತ್ಕೊಂಡಿದ್ದು ನಮಗೆ ಹೆಲ್ಪ್ ಮಾಡಿತು ಚೀನಾವನ್ನು ಕೌಂಟರ್ ಮಾಡೋಕೆ ಅಂತ ಜೈಶಂಕರ್ ಹೇಳಿದ್ದಾರೆ. ಇನ್ನು ಬಿಹಾರದ ಪಾಟ್ನಾದಲ್ಲಿ ನಡೆದ ಕೋಚ್ ಬಿಹಾರ್ ಟ್ರೋಫಿಯಲ್ಲಿ ಬಿಹಾರ ತಂಡದ ಸ್ಪಿನ್ನರ್ ಸುಮನ್ ಕುಮಾರ್ ಅದ್ಭುತ ಸಾಧನೆ ಮಾಡಿದ್ದಾರೆ. ರಾಜಸ್ಥಾನ್ ವಿರುದ್ಧ ನಡೆದಂಥ ಮ್ಯಾಚ್ನಲ್ಲಿ ಎಲ್ಲ 10 ವಿಕೆಟ್ಗಳನ್ನು ಒಬ್ಬರೇ ಕಬಳಿಸುವ ಮೂಲಕ ಅಮೋಘ ದಾಖಲೆ ಬರೆದಿದ್ದಾರೆ. ಅಂದಹಾಗೆ ಕೋಚ್ ಬಿಹಾರ್ ಟ್ರೋಫಿ ಅಂಡರ್ 19 ಪ್ಲೇಯರ್ಗಳ ಮಧ್ಯೆ 4 ದಿನ ನಡೆಯೋ ಟೂರ್ನಮೆಂಟ್ 10 ವಿಕೆಟ್ ತಗೊಂಡ್ಬಿಟ್ಟಿದ್ದಾರೆ. ಇನ್ನು GDP ಫಿಗರ್ಸ್ ಅಲ್ಲಿ ಸ್ವಲ್ಪ ಕುಸಿತ ಆಗಿದ್ದರೂ ಕೂಡ ಮಾರ್ಕೆಟ್ ಮೇಲೆ ಪರಿಣಾಮ ಕಾಣಿಸ್ತಾ ಇಲ್ಲ. ಮಾರ್ಕೆಟ್ ಮತ್ತೆ ಇವತ್ತು ಕೂಡ ಗ್ರೀನ್ ಅಲ್ಲಿತ್ತು, ಚೆನ್ನಾಗಿ ಮೇಲಕ್ಕೆ ಹೋಯಿತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 597 ಪಾಯಿಂಟ್ಸ್ ಜಾಸ್ತಿಯಾಗಿ 80,845ಕ್ಕೆ, ನಿಫ್ಟಿ 181 ಪಾಯಿಂಟ್ಸ್ ಜಾಸ್ತಿಯಾಗಿ 24,457ಕ್ಕೆ ತಲುಪಿದೆ. ಅಂದ್ರೆ GDP ಅಂಕಿಅಂಶ ಬಂದ ಮೇಲೆ ಸೆನ್ಸೆಕ್ಸ್ 1,000 ಪಾಯಿಂಟ್ ಏರಿಕೆ ಕಂಡಿದೆ. ಕಳೆದ ತಿಂಗಳು ಮಾರ್ಕೆಟ್ ಕರೆಕ್ಷನ್ ಆಗಿತ್ತಲ್ಲ, ಆರ್ಥಿಕ ಚಟುವಟಿಕೆ ಕುಸಿತದ ಕಾರಣವೂ ಸೇರಿತ್ತು. ಅಂದರೆ GDP ಫಿಗರ್ಸ್ ಹಿಂಗೆ ಕಮ್ಮಿ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಮುಂಚೆನೇ ಮಾರ್ಕೆಟ್ ಡೌನ್ ಆಗಿತ್ತು. ಈಗ ಫಿಗರ್ಸ್ ಕಮ್ಮಿ ಬಂದಿದೆ GDPದು. ಸೊ ಸರ್ಕಾರ ಇದಕ್ಕೇನಾದರೂ ಕ್ರಮ ಕೈಗೊಳ್ಳುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಟ್ರೆಸ್ಟ್ ರೇಟ್ ಕಟ್ ಮಾಡುತ್ತೆ, ಬ್ಯಾಂಕ್ಗಳಿಗೆ ಸ್ವಲ್ಪ ರಿಲೀಫ್ ಕೊಡುತ್ತೆ CRR ವಿಚಾರದಲ್ಲಿ ಅನ್ನೋ ಲೆಕ್ಕಾಚಾರದಿಂದ, ಅಂದರೆ ಮುಂದೆ ಚೇತರಿಕಾ ಕ್ರಮಗಳು ಬರುತ್ತನ್ನೋ ಲೆಕ್ಕಾಚಾರದಿಂದ ಆಲ್ರೆಡಿ ಮತ್ತೆ ಬೈ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರ. ಮಾರ್ಕೆಟ್ ಯಾವಾಗಲೂ ಹಾಗೆ ಮುಂದಿದ್ದನ್ನು ಊಹೆ ಮಾಡಿಕೊಂಡು ಮುಂಚೆನೇ ಲೆಕ್ಕಾಚಾರ ಹಾಕೊಂಡು ಪ್ರೈಸ್ ಜಾಸ್ತಿ ಮಾಡೋದು ಅಥವಾ ಕಮ್ಮಿ ಮಾಡೋದು ಮಾಡ್ತಾ ಇರುತ್ತೆ. ಏನು GSTಗೆ ಸಲಹೆ ಸೂಚನೆ ಕೊಡೋ ಮಂತ್ರಿಗಳ ಗುಂಪು GOM ಹೊಗೆ ಬತ್ತಿ, ತಂಬಾಕು, ಕಾರ್ಬೋನೇಟೆಡ್ ಪಾನೀಯಗಳ ಮೇಲೆ 35% ವಿಶೇಷ ತೆರಿಗೆಯನ್ನು ಹಾಕಬೇಕು ಅಂತ GST ಕೌನ್ಸಿಲ್ಗೆ ಶಿಫಾರಸು ಮಾಡಿದೆ. ಹೀಗಾಗಿ ITC ಶೇರುಗಳು 1% ಕುಸಿತ ಕಂಡವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 3 ಪೈಸೆ ಏರಿಕೆಯಾಗಿ 84 ರೂಪಾಯಿ 69 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 16 ರೂಪಾಯಿ ಜಾಸ್ತಿಯಾಗಿ 76,324 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 13 ರೂಪಾಯಿ ಜಾಸ್ತಿಯಾಗಿ 69,911 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ 1,369 ರೂಪಾಯಿ ಜಾಸ್ತಿಯಾಗಿ 89,980 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.